ಅದೂ ಇದೆ. ಅದು ನಿಮಗೆ ಗೊತ್ತಲ್ಲ, ಹಿಂದೆ ಎಲ್ಲ ಇದು ಯಾವ್ಯಾವ್ದ್ರ ಕಡೆಯಿಂದ ಸಮಾವೇಶ ಆಯಿತು, ಯಾವ ಹೆಸರು ಮ್ಯಾಗ ಆಗಬೇಕಿತ್ತು, ಯಾವ ಹೆಸರಿಗೆ ಬಂತು, ಇದಕ್ಕೆಲ್ಲ ವಿಶ್ಲೇಷಣೆ ಮಾಡ್ಕೋತ ಹೋದರೆ ಭಾಳ ದೊಡ್ಡದು ಡಿಬೇಟ್ ಆಗುತ್ತೆ. ಅದು ನಾವು ಕಾಂಗ್ರೆಸ್ನವರಿಗೆ ಬಿಡ್ತೀವಿ. ಮತ್ತು ಈಗೇನು ಇದು ಶುರುವಾಗಿದೆ, ಇದು ನಿನ್ನೆ ಹೇಳಿಲ್ವಾ ಇವರು DCM ಅವರು ಪರಮೇಶ್ವರು, ಯಾರ್ಯಾರು ಏನೇನು ಅವರೇ ಮಾಡಿಲ್ರಿ ನಮಗೇನು ಅದು ಇದು ಅಂತೇಳಿ. ಹಾಗಾಗಿ ನಾವು ಕೂತ್ಕೊಂಡು ಸಿರ್ಫ್ ನೋಡೋ ಕೆಲಸ ಇದೆ ನಮ್ಮದು. ಈಗ ಅವ್ರದ್ದೆಲ್ಲ ಡೈಲಿ ನಿಮ್ಮ ಮುಖಾಂತರ TV ಮುಖಾಂತರ ಯಾರು ಎಲ್ಲೆಲ್ಲಿ ಡೈಲಾಗ್ ಹೊಡಿತಾರ, ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಅಷ್ಟೇ ನೋಡ್ಕೊತ ಕೂಡ್ತೀವಿ. ಇಲ್ಲ, ಕೋಲಾಲ ಅವ್ರವ್ರದ್ರಲ್ಲೇ ಆಗುತ್ತೆ, ನಾವೇನು ಮಾಡೋಕ್ಕೆ ಹೋಗೋದೆವು, ಗೊತ್ತಾಯ್ತಾ. ಮತ್ತು ಇವತ್ತು ಅವ್ರದ್ದು ಶಾಸಕರದ್ದು ಹೇಳಿಕೆಗಳು ಇನ್ನೊಂದು ನೋಡಿದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನ ಇದೆ, ಡೆವಲಪ್ಮೆಂಟ್ ವರ್ಕ್ ಆಗ್ತಾಯಿಲ್ಲ. ಹಾಗಾಗಿ ಎಂದರ ಒಂದು ದಿನ ಸ್ಫೋಟ ಆಯಿತು ಅಂದ್ರೆ ಇದು ಏನೂ ಆಗ್ಬೋದು. ಯಾಕಂದರೆ ಹಿಂದೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ನಾವು ಕೋಲ್ಯೂಷನ್ ಸರ್ಕಾರ ಮಾಡುವಾಗ ಹಿಂಗೆ ನೀವು TVದವ್ರು ಹೊಡಿತಿದ್ರಿ, ಸರ್ಕಾರ ಬಿದ್ದೋಯ್ತದ. ನನಗೆ ಅನ್ನಿಸ್ತೈತೆ, ಏನು ರೀ ಅದು ಹೆಂಗ್ರಿ ಆಗುತ್ತೆ, 10 ಜನ ಹೋಗ್ಬೋದು, 8 ಜನ ಹೋಗ್ಬೋದು, 20 ಜನ ಹೆಂಗ್ರಿ ಹೋಗ್ತಾರಂದು ಒಂದೇ ರಾತ್ರಿ ಹೋಗಿ 20 ಜನ ಬಾಂಬದೆ ಕುಂತರು. ಹಾಗಾಗಿ ಇವತ್ತು ಏನಾರ ಒಂದು ಅವ್ರದ್ರ ಒಳಗಡೆ ಅಸಮಾಧಾನ ಸ್ಫೋಟ ಆಯಿತು ಅಂದರೆ ಇದು ಏನು ಭೀ ಆಗ್ಬೋದು ರಾಜ್ಯದಲ್ಲಿ. ಯಾರೂ ಏನು ಮಾಡ್ತಾಯಿಲ್ಲ ನೋಡಿ, ಯಾರೂ ಏನು ಆಪ್ರೇಷನ್ ಮಾಡ್ತಾಯಿಲ್ಲ. ಅವ್ರದ್ರಲ್ಲೇ ಸ್ಫೋಟ ಆಗಿ ಅವರೇ ಮುತುವರ್ಜಿ ವಹಿಸ್ರೆ ಇದು ಏನಾರ ಆಗುತ್ತೆ. ಇಲ್ಲ ನಾನೇ ಹೇಳ್ದಲ್ಲ, ನಾವೇ ಅನ್ನಿಸ್ತಿತ್ತು ಹಿಂಗೆ ಹೋಗಲ್ಲ ಅಂತೇಳಿ, ಒಂದೇ ದಿನ ಹೋಗಿ ಕುಂತರು. ಹಂಗಾಗಿ ಏನು ಭೀ ಆಗ್ಬೋದು, ಆದ್ರೆ ಆಗ್ಬೋದು, ಅದರಲ್ಲೇನು ಬೇರೆ ಮಾತಿಲ್ಲ. ಅದಕ್ಕೆ ಇವತ್ತ ಅಂತಾರಲ್ಲ, ವಿನಾಶ ಕಾಲ ವಿಪರೀತ ಬಿದ್ದಿ ವಿನಾಶ ಕಾಲ, ಗೊತ್ತಾಯ್ತಾ. ಹಂಗೆ ಆ ದಾರಿಯಲ್ಲಿ ಇವತ್ತು ನಮ್ಮ ಕರ್ನಾಟಕ ಕಾಂಗ್ರೆಸ್ ಹೋಗ್ತಾ ಇದೆ. ಖಂಡಿತ ಸಮಯ ಬರುತ್ತೆ, ಜನ ಇದಕ್ಕೆ ತಕ್ಕ ಉತ್ತರ ಅವರಿಗೆ ಕೊಡ್ತಾರೆ. ಹೇಳ್ತಾ ಇಲ್ವಾ, ಉದ್ದೇಶ ಏನೂ ಇಲ್ಲ, ದೇ ಆರ್ ಡೈಯಿಂಗ್, ಮುಣಗ್ತಾ ಇದೆ ಡೋಣಿ, ಅವರಿಗೆ ತಡ್ಕೊಳಿಕ್ಕೆ ಆಗ್ತಾಯಿಲ್ಲ, ಗೊತ್ತಾಯ್ತಾ. ಕುಮಾರಸ್ವಾಮಿ ಅವರು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಮೇಳ ಮಾಡಿದ್ರು, ಇವತ್ತು ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರ. ಹಾಗಾಗಿ ಇವತ್ತು ಕಾಂಗ್ರೆಸ್ಸು ಅವರೇ ತೋರಿಸ್ಕೊಡ್ತಾ ಇದ್ದಾರೆ. ಇವೆಲ್ಲ ಮಾಡಿ ಎಷ್ಟು ನಾವು ಹೆಂಗೆ ಮುಣಗ್ತಾ ಇದ್ದೀವಿ, ಹೆಂಗೆ ಮೀನು ಹೊರಗೆ ತೆಗೆದ್ರೆ ಚಡ್ಪುಡಿಸ್ತದಲ್ಲ, ಹಂಗೆ ಇವ್ರು ಚಡ್ಪುಡಿಸ್ಲತ್ತಾರೆ ಇವ್ರು, ಗೊತ್ತಾಯ್ತು. ಎಲ್ಲರೂ ಆರಾಮಾಗಿ ಶಕ್ತಿ ಇದೆ, ಎಲ್ಲ ಇದೆ, ಆರಾಮಾಗಿ ಜನರ ಪರವಾಗಿ ದಿನನಿತ್ಯ ಒಂದೊಂದು ಹೊಸದು ಕಾರ್ಯಕ್ರಮ ಮಾಡ್ಕೋತ ಓಡಾಡ್ರೆ ಆಗಲ್ವಾ. ನಿನ್ನೆ ಅವರೇ ತೋರಿಸ್ಕೊಟ್ರು ಇನ್ನೂ JDS ಎಷ್ಟು ಶಕ್ತಿವತ್ತಿದೆ, ದೇವೇಗೌಡರು ಇನ್ನೂ ಎಷ್ಟು ಶಕ್ತಿವತ್ತು ಇದಾರ ಎಂಬ ನಿಟ್ಟಿನಲ್ಲಿ ನಾವು ತೋರಿಸ್ಕೊಟ್ಟಿಲ್ಲ, ಇದು ಕಾಂಗ್ರೆಸ್ನವರೇ ತೋರಿಸ್ಕೊಟ್ರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಇಡೀ ಕಾಂಗ್ರೆಸ್ಸು ಹಾಸನಲ್ಲಿ ಹೋಗಿ ಶಕ್ತಿ ಪ್ರದರ್ಶನ ಮಾಡಿದಾರಲ್ಲ, ಅವೆಲ್ಲ ನಮ್ಮ ಮಂದಿನೇ, ಗೊತ್ತಾಯ್ತಾ. ಅದರಲ್ಲಿ ಏನು ನಮಗೆ ಸಮಸ್ಯೆ ಇಲ್ಲ, ಗೊತ್ತಾಯ್ತ. ಹಾಸನ ಜನ ಎಲ್ಲರಿಗೆ ಏನದಲ್ಲ ಆತ್ಮೀಯತೆಯಿಂದ ಬರ್ಮಾಡ್ಕೋತಾರ. ಮತ್ತು ಸಮಯ ಬಂದಾಗ ಎಲ್ಲಿ ಹೋಗಬೇಕು ಅಲ್ಲೇ ಹೋಗ್ತಾರೆ. ಮತ್ತು ನಾನು ನೋಡ್ದಂಗೆ ನಿನ್ನೆ ಕೆಲವು ಜನರದೆಲ್ಲ ಲೀಡ್ರಿಗೋದು ಮಾತು ಕೇಳಿದೆ ನಾನು. ಇವತ್ತು ರಾಜ್ಯದಲ್ಲಿ ಇಷ್ಟೊಂದು ಮೊನ್ನೆ ಆ ಸೈಕ್ಲೋನ್ ಎಫೆಕ್ಟ್ನಿಂದ ಇಡೀ ಬೆಂಗಳೂರು ನೀರಿನಲ್ಲಿ ತತ್ತರಿಸೋಯ್ತು. ರಾಜ್ಯದ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಜನಕಲ್ಯಾಣ ಸಮಾವೇಶ ಅಂಥೇಳಿ ಇಟ್ಕೊಂಡು ಜನ ಕಲ್ಯಾಣದ ಒಂದರ ಮಾತಾಡಿದ್ರೇನಪ್ಪ ನೀವು. ರೈತರ ಪರವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ 3ಕ್ಕೆ 3 ಸೀಟ್ ಗೆಲ್ಲಿಸಿ ನಿಮಗೆ ಕೊಟ್ಟಿದ್ದಾರ. ಒಂದರ ಖುಷಿ ಮಾತು ರೈತರಿಗೆ ಹೇಳಿದ್ರೇನಪ್ಪ ನಿನ್ನೆ ನೀವು. ದೇವೇಗೌಡರು ಕುಟುಂಬ ಬಿಟ್ಟರೆ ಕಾಂಗ್ರೆಸ್ನವ್ರಿಗೆ ಏನು ಡೆವಲಪ್ಮೆಂಟ್ ಬೇಕಾಗಿಲ್ಲ.
ಯಾವ ಗ್ಯಾರಂಟಿ ಬಗ್ಗೆದಾಗ ನೀವು ಮಾತಾಡ್ತೀರಿ? 5 ಗ್ಯಾರಂಟಿ ಎಲ್ಲ ನಾವು ಲೆಕ್ಕ ಹಾಕಿದರೆ ನಮ್ಮ ಕರ್ನಾಟಕ ಜನ ಮತ್ತೆ ನಿಮಗೆ ಎಲ್ಲಿ ಪಾಠ ಕಲಿಸ್ಬೇಕು ಅಲ್ಲಿ ಕಲಿಸ್ತಾರೆ. ಒಂದು, ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಮುಣುಗ್ತಾ ಇದೆ.